ನೋಡ್ರಿ, ನನಗೆ ಎಡಗಾಲು ಕಾಳಾಡ್ಸೋಕ್ಕಾಗಲ್ಲ ಅಂತ ಹೇಳ್ತೀವಿ, ಬಟ್ ಆದರೂ ಕೂಡ ನಾನು ನೀರಲ್ಲಿ ಎರಡು ಕೈ ಬಳಸ್ಕೊಂಡು ಒಂದು ಕಾಲನ್ನು ಬಳಸ್ಕೊಂಡು ಒಳ್ಳೆ ಸ್ವಿಮ್ಮಿಂಗ್ ಆಡ್ಲಿಕ್ಕೆ ಸಾಧ್ಯ ಇದೆ ನನಗೆ. ಒಂದು ಸಾಲ್ ಜ್ಞಾಪಕ ಬರುತ್ತೆ ಯಾವಾಗಲೂ ನನಗೆ, ಕನ್ನಡವೆಂದರೆ ಬರಿನುಡಿಯಲ್ಲ, ಹಿರಿದಿದೆ ಅದರ ಅರ್ಥ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯೊಲು ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನ್ಸ ನೀ ಕಾಣೆ ಅಂತ ಹೇಳ್ಬಿಟ್ಟು ಕೊನೆಗೊಂದು ಡೈಲಾಗ್ ಹೇಳ್ತಾರೆ. ತುಂಬ ಅದ್ಭುತವಾದ ಡೈಲಾಗು. ಏನು, ಹೆಂಡ ಹೋಗಲಿ ಹೆಂಡ್ತಿ ಹೋಗಲಿ ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚಿರೋ ತನಕ ಕನ್ನಡ ಪದಗಳು ನುಗ್ಲಿ. ಕನ್ನಡ ಸಾಹಿತ್ಯದ ಸತ್ವ, ಕನ್ನಡ ಸಾಹಿತ್ಯದ ಶಕ್ತಿ ನನಗೆ ಅರ್ಥ ಆಯಿತು. ಸೊ ಅದರಿಂದನೇ ಕನ್ನಡ ಭಾಷೆ, ಕನ್ನಡತನ, ಕನ್ನಡ ಸಂಸ್ಕೃತಿ, ಕನ್ನಡ ಶಕ್ತಿ ಅನ್ನೋದು ನಮಗೆ ರೀಚ್ ಆಗೋದೇ ಈ ಸಾಹಿತ್ಯದ ಓದೋದ್ರಿಂದ. ಸೊ ಅದು ಬಿಟ್ಟರೆ ಪಂಪನೂ ಅಷ್ಟೇ, ಅವನ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಇರ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಜನ್ನಾನ ಬರ್ತಾನೆ, ಯಶೋಧರ ಚರಿತ್ರೆ ಇರ್ಬೋದು. ಇವೆಲ್ಲ ಅದ್ಭುತವಾದಂಥ ಕಾವ್ಯಗಳು ಕನ್ನಡ ಸಾಹಿತ್ಯದಲ್ಲಿ. ಇತ್ತೀಚಿನ ದಿನಗಳಲ್ಲಿ ಇವನ್ನೆಲ್ಲ ಮಕ್ಕಳಿಗೆ ಎಲ್ಲಿ ಪರಿಚಯಿಸ್ತೀವಿ ನಾವು ಹೇಳಿ? ಈ ರನ್ನಾರ ಯಾರಂತ ಗೊತ್ತಿಲ್ಲ, ಪಂಪಾರ ಯಾರಂತ ಗೊತ್ತಿಲ್ಲ, ಆಮೇಲೆ ನೃಪತುಂಗ ಅನ್ನೋ ಮೊದಲೇ ಗೊತ್ತಿರಲ್ಲ. ಸೊ ಆ ಮಕ್ಕಳಿಗೆ ತಿಳಿಸುವಂಥ ಕೆಲಸ ಆಗಬೇಕು. ಸೊ ಆ ಉದ್ದೇಶಕ್ಕೋಸ್ಕರ ಕನ್ನಡ ಮಾಧ್ಯಮದಲ್ಲಿದ್ದಂಥ ಮಕ್ಕಳಿಗೆ ಇವುಗಳನ್ನು ಸುಲಭವಾಗಿ ರೀಚ್ ಮಾಡಿಸ್ಬೋದು. ಅದೇ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿರುವಂಥ ವ್ಯಕ್ತಿಗಳಿಗೆ ಹೇಗೆ ರೀಚ್ ಮಾಡಿಸ್ತೀರಿ? ಇದನ್ನ ತುಂಬಾ ಕಷ್ಟ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಕನ್ನಡ ಮಾಧ್ಯಮ ಅತಿ ಮುಖ್ಯ ಅಂತ ಹೇಳಿದೆ ಸರ್. ಆಧುನಿಕ ಕವಿಗಳ ಬಗ್ಗೆ ಹೇಳಬೇಕು ಅಂತಂದರೆ, ಈ ಪ್ರೆಸೆಂಟ್ ಸಿಚುವೇಶನ್ಸಲ್ಲಿ ಇರುವಂತಹ ಕವಿಗಳಲ್ಲಿ, ಅಂದರೆ ಈ ಸಮಕಾಲೀನರಲ್ಲಿ ನಮ್ಮ ಕನ್ನಡಕ್ಕೆ ನಿಮಗೆ ಗೊತ್ತಿದೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ. ನಮ್ಮ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ನಮಗೆ ಕೊಟ್ಟವ್ರಂಥ ಕುವೆಂಪುರವರಿಂದ ಹಿಡಿದು ಈಗ ನಮಗೆ ಲಾಸ್ಟಿಗೆ ಬಂದಂತಹ ಚಂದ್ರಶೇಖರ್ ಕಂಬಾರ ತನಕನೂ ಕೂಡ ಎಷ್ಟು ಅದ್ಭುತ ಕವಿಗಳಪ್ಪ ಅಂತಂದರೆ, ನಮ್ಮ ಮಾಸ್ ವೆಂಕಟೇಶಯ್ಯಂಗಾರ್ ತಗೊಳ್ರಿ, ಶಿವರಾಮ್ ಕಾರಂತರು ತಗೊಳ್ರಿ, ದರಾ ಬೇಂದ್ರೆ ಅವ್ರು ತಗೊಳ್ರಿ, ವಿ ಕೃ ಗೋಕಾಕ್ ತಗೊಳ್ರಿ, ಇವರ ಅನಂತಮೂರ್ತಿ ತಗೊಳ್ರಿ, ಗಿರೀಶ್ ಕಾರ್ನಾಡ್ ಅವ್ರನ್ನ ತಗೊಳ್ರಿ, ಎಲ್ಲರೂ ಅಷ್ಟೇ ಒಂದೊಂದು ಈ ಜಗತ್ತಿನ 7 ಅದ್ಭುತಗಳು ಅಂತೀವಲ್ಲ, ಹಂಗೆ ಕನ್ನಡ ಸಾಹಿತ್ಯದ 8 ಅದ್ಭುತಗಳು. ಸೊ ಬರೀ ಇಷ್ಟು ಅಂದರೆ, ಈಗ ಉದಾಹರಣೆಗೆ ಈ ಜ್ಞಾನಪೀಠ ಪ್ರಶಸ್ತಿ ಬಂದಂಥವ್ರು ಮಾತ್ರ ಫೇಮಸ್ ಅಂತ ತಿಳ್ಕೊಬೇಡ್ರಿ ಸಮಕಾಲೀನರಲ್ಲಿ. ಅದಕ್ಕಿಂತ ಕ್ವಾಲಿಟಿ ಆಗಿರೋಂಥ ಕವಿಗಳು ನಮ್ಮಲ್ಲಿದ್ದಾರೆ. ಈಗ ಉದಾಹರಣೆಗೆ ನಮ್ಮ ಕೇರಳ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತಹ, ಕೊನೆಗಾಲದಲ್ಲಿ ಬಂದಂತಹ ಡಿ ವಿ ಗುಂಡಪ್ಪನವರು, DVG ಅವರ ಮಂಕುತಿಮ್ಮನ ಕಗ್ಗ ಜ್ಞಾನಪೀಠ ಪ್ರಶಸ್ತಿಗಿಂತಲೂ ಯಾವ್ದಾರು ದೊಡ್ಡ ಪ್ರಶಸ್ತಿ ಇದ್ದರೆ ಕೊಡ್ಬೋದು, ಅಷ್ಟು ಅದ್ಭುತವಾದ ಸಾಹಿತ್ಯ. ಇನ್ನು ಪೂತಿ ನರಸಿಂಹಾಚಾರ್ಯ ಹೆಸರು ಕೇಳಿದ್ರೆ ಅಂದ್ಕೊಳ್ತೀನಿ, ಮೇಲುಕೋಟೆಯಲ್ಲಿ ಹಿಡಿದಂಥ ಪೂತಿ ನರಸಿಂಹಾಚಾರ್ಯ ಇದ್ದಾರಲ್ವ, ಅವರ ಸಾಹಿತ್ಯವನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದಂಥ ಕವಿ. ಇನ್ನು ಚೆನ್ನವೀರ ಕಣವಿ ಹೆಸರು ಕೇಳಿದರೆ, G.S. ಶಿವರುದ್ರಪ್ಪನವರು ರಾಷ್ಟ್ರಕವಿ ಅಂತ ಬಿರುದು ಹಾಕಿದ ಶಿವರುದ್ರಪ್ಪರು, ಇವರೆಲ್ಲ ಸಾಹಿತ್ಯವನ್ನು ನಾನು ನಾಪಿಸ್ಕೊಂಬಿಟ್ರೆ ಎಷ್ಟು ಅದ್ಭುತ ಸಾಹಿತ್ಯ ಅಂತ ಅನ್ನಿಸ್ಬಿಡುತ್ತೆ. ನಮ್ಮ ತುಮಕೂರಿನ ಕವಿಗಳಾದಂತಹ ತೀನಂ ಶ್ರೀರವರು, ತೀರ್ಥಹಳ್ಳಿ ನಂಜುಂಡಪ್ಪನವರ ಮಗ ಶ್ರೀಕಂಠಯ್ಯನವರು, ತೀನಂ ಶ್ರೀರವರು ಕೂಡ ನಮಗೆ ತುಂಬ ಅತ್ಯದ್ಭುತವಾದಂಥ ಸಾಹಿತ್ಯವನ್ನು, ಅದರಲ್ಲೂ ವಿಶೇಷವಾಗಿ ಕಾವ್ಯಮೀಮಾಂಸೆ, ಭಾರತೀಯ ಕಾವ್ಯಮೀಮಾಂಸೆ ನಮ್ಮ ಕನ್ನಡದ ಸಾಹಿತ್ಯದ ವಿದ್ಯಾರ್ಥಿಗಳಿಗಂತೂ ಒಂದು ಕೈ ಕನ್ನಡಿ ಇದ್ದಂಗೆ ಅದು. ಅದಿಲ್ಲ ಅಂತಂದರೆ ನಾವು ಸಾಹಿತ್ಯವನ್ನು ಓದಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಅದ್ಭುತವಾದಂಥ ಕವಿ. ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರದಲ್ಲಿ ಹುಟ್ಟಿದಂಥವ್ರು. ಸೊ ಅವ್ರಿಗೋಸ್ಕರನೇ ನಮ್ಮ ಚಿಕ್ಕನಾಯಕನಹಳ್ಳಿಯಲ್ಲಿ ತೀನಂ ಶ್ರೀ ಭವನ ಅಂತಲೇ ನಿರ್ಮಾಣ ಮಾಡಿದ್ದೀವಿ. ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಸಂಘದ ವೇದಿಕೆಗಳಲ್ಲಿ, ಸಾಹಿತ್ಯ ಚರ್ಚೆಗಳಲ್ಲಿ ಫಸ್ಟು ಬರುವಂಥ ಹೆಸರೇ ತೀನಂ ಶ್ರೀ ಅವರು. ಇನ್ನು ನಾನು ಇದಕ್ಕಿಂತ ಮುಂಚೆ ವರ್ಕ್ ಮಾಡೋದ್ನಲ್ಲ ಸಾಸ್ಲು, ಅಲ್ಲೊಬ್ಬ ಮಹಾನ್ ಕವಿ ಹುಟ್ಟಿದರು. ಯಾರಪ್ಪ ಅಂತಂದರೆ ಸಾಶಿ ಮುರಳಯ್ಯ ಅಂತೇಳ್ಬಿಟ್ಟು. ಸಾಶಿ ಮುರಳಯ್ಯನವ್ರ ಊರಲ್ಲೇ ನಾನು ಹೈಸ್ಕೂಲಲ್ಲಿ 13 ವರ್ಷ ಕೆಲಸ ಮಾಡಿದ್ದು. ಸೊ ಸಾಶಿ ಮುರಳಯ್ಯನವರು ಅಷ್ಟೇ IAS ಕೋಚಿಂಗು, KS ಕೋಚಿಂಗನ್ನು ಅದ್ಭುತವಾಗಿ ಮಾಡಿದಂಥವ್ರು. ಇಷ್ಟಲ್ದಲ್ಲೇ ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಆ ಪುಸ್ತಕಗಳ ಮೂಲಕನೂ ಕೂಡ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸಿದ್ದಾರೆ. ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಪಂಥೀಯ ಚಿಂತನೆಗಳು ನಡೆದರೂ ಕೂಡ ಕನ್ನಡ ಸಾಹಿತ್ಯದಲ್ಲೇನು ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಡಿಮೆ ಆಗಿಲ್ಲ, ಮೆರುಗು ಕಳ್ಕೊಂಡಿಲ್ಲ. ಯಾಕೆಂದರೆ ಇವತ್ತಿಗೂ ಕೂಡ ಯಾರದೇ ಒಂದು ಈ ಉದಾಹರಣೆಗೆ ನಮ್ಮ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ಟಿ ವಿಗಳಲ್ಲಿ ಮತ್ತು ಎಲ್ಲ ಕಡೆಯೂ ಕೂಡ ಹೆಸರುವಾಸಿಯಾಗಿರೋದು ದೇವನೂರು ಮಹಾದೇವ್ ಅವ್ರದ್ದೊಂದು ಪ್ರಾವರ್ಬ್ ಇದೆ, ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುತ್ತದೆ ಅಂತ. ಸೊ ಆ ಪ್ರಾವರ್ಬನ್ನು ಒಬ್ಬೊಬ್ಬರು ಅನ್ನೋ ರೀತಿಯಲ್ಲಿ ವಿಸ್ತರಿಸ್ಬೋದು, ವ್ಯಾಖ್ಯೆ ಕೊಡ್ಬೋದು. ಆದರೆ ಅವ್ರು ಕೊಟ್ಟಂತಹ ಥಿಂಕಿಂಗನ್ನು ಜೀವನದಲ್ಲಿ ಇಳಿಸ್ಕೋಬೇಕಲ್ಲ. ಸೊ ಅದು ಪ್ರತಿಯೊಬ್ಬ ಕನ್ನಡಿಗನಿಗೂ ಸಾಧ್ಯ ಇದೆ. ಆ ಸಾಹಿತ್ಯ ಎಲ್ಲ ಕಡೆಯೂ ಹರಿತಾ ಇರುತ್ತೆ. ಸೊ ಅದರಿಂದ ನಮ್ಮ ಹೊಸಗನ್ನಡ ಸಾಹಿತ್ಯನೂ ಕೂಡ ಮೆರುಗನ್ನೆಂದೂ ಕಳ್ಕೊಂಡಿಲ್ಲ. ಆದರೆ ನಾವು ಚೂರು ಚಿಂತನೆ ಮಾಡಿದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಆ ಇಂಗ್ಲೀಷ್ ಮಾಧ್ಯಮ ಮೋಹಕ್ಕೆ ಬಿಟ್ಟು ಸ್ವಲ್ಪ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಕಲ್ತಿದ್ದೆ ಆದರೆ ನಮ್ಮ ಮಹಾನ್ ಕವಿ, ನಾವು ಹೆಸರು ಕೇಳಂಗಿಲ್ಲ, ಯಾರಪ್ಪ? ಕುವೆಂಪು. ಅವ್ರಿಗೂ ಅಷ್ಟೇ ಫಸ್ಟು ಅವ್ರಿಗೂ ಇಂಗ್ಲೀಷ್ ವ್ಯಾಮೋಹ ಇತ್ತು, ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು ಆಸೆ ಇತ್ತು.
ಫಸ್ಟ್ ಅವ್ರು ಬಿಸ್ನೆಸ್ ಮ್ಯೂಸ್ ಅಂತಲೇ ಅವರು ಪದ್ಯ ಬರೆದಿದ್ದು. BM ಶ್ರೀಕಂಠ ಅವರು ಅದ್ಭುತ ಅವ್ರಿಗೆ ಗುರುಗಳಾಗಿದ್ದರು. ಅವ್ರ ಪ್ರಭಾವನೂ ಅಷ್ಟೇ ಇಂಗ್ಲೀಷ್ ಪ್ರಭಾವನೇ ಆಗಿತ್ತು. ನಮ್ಮ ಕನ್ನಡದ ಕಣ್ಣು ಅಂತ ಕರಿತೀವಿ BM ಶ್ರೀನವ್ರನ್ನ. ಆರು ಕೂಡ ಕುವೆಂಪುರ ಮೇಲೆ ಇಂಗ್ಲೀಷ್ ಪ್ರಭಾವನೇ ಹೆಚ್ಚು ಮಾಡಿದರು. ಆರು ನೋಡ್ರಿ ಎಂಥ ವಿಚಿತ್ರ ಅನಿಸುತ್ತೆ ಅಂದರೆ, ಒಬ್ಬ ಬ್ರಿಟಿಷ್ ಕವಿ ಜೇಮ್ಸ್ ಕಜಿನ್ಸ್ ಅಂತ, ಅವರು ಕುವೆಂಪು ಪುಟ್ಟಪ್ಪಂಗೆ ಹೇಳ್ತಾರೆ, ಕುವೆಂಪುರವ್ರಿಗೆ, ನೀನು ಯಾಕೆ ನಿನ್ನ ಭಾಷೆಯಲ್ಲಿ ಕಾವ್ಯ ಬರೀಬಾರ್ದು, ಕವಿತೆ ಬರೀಬಾರ್ದು, ನೀನು ನಮ್ಮ ಭಾಷೆಯಲ್ಲಿ ಬರೆದ್ರೆ ಅಷ್ಟು ಸತ್ವ ಇರೋಲ್ಲ, ನಿನ್ನ ಭಾಷೆಯಲ್ಲಿ ಬರೋಕ್ಕೆ ಟ್ರೈ ಮಾಡು, ಸಖತ್ ಸತ್ವ ಇರುತ್ತೆ ಅಂತ ಹೇಳ್ತಾರೆ. ಅದೇನಾಯ್ತಾ ಗೊತ್ತಿಲ್ಲ ಕುವೆಂಪುಗೆ ಅವತ್ತು ಮನಸ್ಸೇ ಅವತ್ತು ನಿದ್ದೆ ಬಂದಿಲ್ಲ ಅವ್ರಿಗೆ, ನಾನು ಯಾಕೆ ಇಂಗ್ಲೀಷಲ್ಲಿ ಬರ್ತಾ ಇದ್ದೀನಿ ಅಂತ. ಅವತ್ತು ಮನೆಗೆ ಹೋಗಿ ಕನ್ನಡದ ಸ್ಟಾರ್ಟ್ ಮಾಡಿದ್ರು. ಸೊ ಕನ್ನಡದ ಸ್ಟಾರ್ಟ್ ಮಾಡಿದ್ದಕ್ಕೆ ಏನಾಯ್ತಪ್ಪ ಅಂದರೆ ಇವತ್ತು ಇಡೀ ಜಗತ್ತಿನಲ್ಲಿ ವಿಶ್ವವಿಖ್ಯಾತ ಕವಿಯಾಗಿದ್ದಾರೆ. ಅವರು ಬರೆದಂತಹ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಇರ್ಬೋದು, ಮಲೆಗಳಲ್ಲಿ ಮದುಮಗಳು ಇರ್ಬೋದು, ಇಷ್ಟು ಅದ್ಭುತ ಕಾದಂಬರಿಗಳಪ್ಪ ಅಂದರೆ ಇನ್ನೊಬ್ಬ ವ್ಯಕ್ತಿ ಬಂದು ರೀಪ್ಲೇಸ್ಮೆಂಟಿಂಗ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ರಾಮಾಯಣ ದರ್ಶನಂ ಬಗ್ಗೆ ಕೇಳಂಗೆ ಇಲ್ಲ ಬಿಡಿ. ಯಾಕೆಂದರೆ ರಾಮಾಯಣ ದರ್ಶನಂ ಒಂದೇ ಕೃತಿಗೆ 3 ಪ್ರಶಸ್ತಿಗಳು ಬಂದೈತಿ. ಒಂದು ಜ್ಞಾನಪೀಠ, ಒಂದು ಪಂಪ ಪ್ರಶಸ್ತಿ, ಮತ್ತೊಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ. ಈ ರೀತಿ 3 ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಕೃತಿ ರಾಮಾಯಣ ದರ್ಶನಂ. ಅಲ್ಲಿ ರಾಮನನ್ನೇ ಸ್ವತಃ ಬೆಂಕಿಗೆ ಬೀಳಿಸುವಂಥ ಸತ್ವ ಪರೀಕ್ಷೆ ಮಾಡುವಂಥ ಚಿಂತನೆ ಕುವೆಂಪುರವರು ಒಬ್ಬರಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸೊ ಅದರೊಳಗೆ ಊರ್ಮಿಳೆಯ ಪಾತ್ರ ಇರ್ಬೋದು, ಆ ಮಂಥರೆಯ ಪಾತ್ರ ಇರ್ಬೋದು, ಎಲ್ಲವನ್ನೂ ಅಷ್ಟೇ ಅದ್ಭುತವಾಗಿ ಸಮಕಾಲೀನ ಚಿಂತನೆಗೆ ಸಮೀಕರಿಸಿ ಬರೆದವರು. ಸೊ ಅದರಿಂದನೇ ರಾಮಾಯಣ ದರ್ಶನಂ ಅಷ್ಟು ದೊಡ್ಡ ಕಾವ್ಯವಾಗಿದ್ದು. ಈ ರೀತಿ ಇತ್ತೀಚಿನ ದಿನಮಾನಗಳಲ್ಲಿ ಸಾಹಿತ್ಯ ಓಡ್ತಾ ಇದೆ. ನಾನು ಉದಾಹರಣೆ ತಗೊಂಡು ಯುವಕರಿಗೆ ಮೆಸೇಜ್ ಕೊಡೋದು ಇಷ್ಟೇ. ನನ್ನ ತರಗತಿಗಳಲ್ಲೂ, ಶಾಲೆಗಳಲ್ಲಿ ಅಥವಾ ಸ್ಪೀಚ್ಗಳಲ್ಲಿ ಪ್ರತಿಯೊಂದರಲ್ಲೂ ಅಷ್ಟೇ. ನಾನು ಮತ್ತೊಂದು ಉದಾಹರಣೆಗಳನ್ನು ಕೊಡೋಕ್ಕೆ ಹೋಗಲ್ಲ. ಈಗ ಉದಾಹರಣೆಗೆ ನಾವು ಗಾಂಧೀಜಿ ಬಗ್ಗೆ ಉದಾಹರಣೆ ಕೊಟ್ಬಿಟ್ಟು ಗಾಂಧೀಜಿ ಹಂಗಿದ್ರಪ್ಪ ಹೀಗಿದ್ರಪ್ಪ, ಅಥವಾ ಸರ್ದಾರ್ ಪಟೇಲ್ರು ಕೊಟ್ಟರೆ ಅವ್ರು ಹಂಗಿದ್ರಪ್ಪ ಹಿಂಗಿದ್ರಪ್ಪ. ಸೊ ಹಿಂಗೆ ದೂರದ ವ್ಯಕ್ತಿಗಳು, ಅಂದರೆ ದೂರದಂದರೆ ನಮಗೆ ದೂರ ಅಲ್ಲ, ಬಟ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ದೂರದ ವ್ಯಕ್ತಿಗಳನ್ನು ಉದಾಹರಣೆ ಕೊಡೋ ಬದಲಿಗೆ ಸ್ವತಃ ನಾನೇ ಉದಾಹರಣೆ ಕೊಡ್ತೀನಿ ಮಕ್ಕಳಿಗೆ. ಅದನ್ನು ಅಹಂ ಅನ್ಕೋಬೋದು, ಅಥವಾ ಇದನ್ನು ಇವ್ರ ಬಗ್ಗೆ ಇವರೇ ಹೇಳ್ಕೊಳ್ತಾರೆ ಅಂತ ಅನ್ಕೋಬೋದು. ಆದರೆ ಅದನ್ನು ಬಿಡಿಸಿ ಮಕ್ಕಳಿಗೆ ಹೇಳ್ಬೇಕಾದ್ರೆ ಗೊತ್ತಾ, ಲೈವ್ ನೋಡಿ. ಯಾಕೆ ಲೈವ್ ನೋಡಿ ಅಂತಾರೆ, ನಾನು ಕೂಡ 1ನೇ ಕ್ಲಾಸಿಂದ 10ನೇ ಕ್ಲಾಸ್ದಾಗ ಕನ್ನಡ ಮೀಡಿಯಮ್ ಓದಿರೋದು, ಆಯ್ತಾ. ಅಯ್ಯೋ ಗಣಿತ ಸಖತ್ ಇಷ್ಟ ನನಗೆ, ಸೈನ್ಸಲ್ಲಿ ಸಖತ್ ಅರ್ದು ಕೊಡ್ಬಿಡ್ತಿದ್ದೆ, ಎಲ್ಲದೂ ಮಾಡ್ತಿದ್ದೆ. ಆದರೆ ನಾನು ಸೇರಿದ್ದು ಆರ್ಟ್ಸ್ಗೆ ಸೇರ್ತಿದ್ದಂಗೆ ನನಗೆ ಅಷ್ಟೊಂದು ಗಣಿತ ಇಷ್ಟ, ಅಷ್ಟೊಂದು ವಿಜ್ಞಾನ ಇಷ್ಟ. ಆರ್ಟ್ಸ್ ಸೇರ್ತಿದ್ದಂಗೆ ಏನಾದ್ರು ಕಡಿಮೆ ಆಯ್ತಾ? ಇಲ್ಲ, ಅಲ್ಲೂ ಕೂಡ ರ್ಯಾಂಕ್ ಬಂತು. ಸೊ ಅಲ್ಲೂ ಕೂಡ ರ್ಯಾಂಕ್ ಬಂದಾದಮೇಲೆ ಗಣಿತ ವಿಜ್ಞಾನ ಬಿಡೋಕ್ಕಾಗಲಿಲ್ವ, ಮನಸ್ಸಾಗಲೇ ಇಲ್ಲ. ಮತ್ತು ನೋಡಿರಿ B.Ed ಆದಮೇಲೆ ಕನ್ನಡ ಟೀಚರಾಗಿ ಬೆಳೆದೆ, ಆದರೆ ಪಾಠ ಮಾಡಿದ ಮಾತ್ರ ಗಣಿತ ಪಾಠ ಮಾಡ್ತೀವಿ. ಸೊ ಈ ರೀತಿ ನಾನು ಕಲ್ತಿದ್ದು ಕನ್ನಡ ಮೀಡಿಯಮ್ ಆಗಿದ್ದರಿಂದ ಇವತ್ತಿಗೆ ನಾನು ಯಾವ ಸಬ್ಜೆಕ್ಟ್ ಕೊಟ್ಟರು, ಕನ್ನಡ, ಇಂಗ್ಲೀಷ್, ಗಣಿತ, ವಿಜ್ಞಾನ, ಸಮಾಜ, ಯಾವ ಸಬ್ಜೆಕ್ಟ್ ಕೊಟ್ಟರು, ಇಂಗ್ಲೀಷ್ ಮೀಡಿಯಮ್ ಕನ್ನಡ ಮೀಡಿಯಮ್ ಪಾಠ ಮಾಡಲಿಕ್ಕೆ ಕೆಪಾಸಿಟಿ ಇದೆ. ಕಾರಣ ಏನಪ್ಪ ಗೊತ್ತಾ, ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಕಾರಣ ಏನಪ್ಪ ಅಂದರೆ ಕರೆಕ್ಟಾಗಿ ಕಲ್ತಿದ್ದೀವಿ ನಾವು ಮೀಡಿಯಮಲ್ಲಿ, ಕನ್ನಡದಲ್ಲಿ ಸಕ್ಕದಾಗಿ ಕಲ್ತಿದ್ದೀವಿ. ಆದರೆ ಇವತ್ತು ಏನಾಗ್ತಿದೆಯಪ್ಪ ಅಂದರೆ ಪೋಷಕರ ಒತ್ತಾಯನೋ ಅಥವಾ ಫ್ರೆಂಡ್ಸ್ಗಳ ಒಂದು ಜಾದುನೋ ಅಥವಾ ಫ್ರೆಂಡ್ಸ್ ಜೊತೆಗೆ ನಾವು ಹೋಗ್ಬೇಕು ಅಂತನೋ ಏನೋ ಗೊತ್ತಿಲ್ಲ, ಅವರೆಲ್ಲ ಒಂದು ಕಡೆ ಕಾಮರ್ಸ್ ಸೇರೋರು, ನಾನು ಕಾಮರ್ಸ್ ಸೇರೋದು, ಇನ್ನೊಬ್ಬೆಲ್ಲ ಒಂದು ಕಡೆ ಡಿಪ್ಲೊಮಾಗೆ ಸೇರೋರು, ನಾನು ಡಿಪ್ಲೊಮಾಗೆ ಸೇರೋದು, ಇನ್ನೊಬ್ಬೆಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಸೇರೋರು, ನಾನು ಇಂಜಿನಿಯರಿಂಗ್ ಸೇರೋದು, ಇನ್ನೊಬ್ಬೆಲ್ಲ ಒಂದು ಕಡೆ ಇನ್ನೊಂದಕ್ಕೆ ಸೇರೋದು, ನಾನು ಅಲ್ಲಿ ಸೇರಬೇಕು ಅಂತ. ಈ ರೀತಿ ಯುವಕರ ಮನಸ್ಥಿತಿ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಆ ಕಾಲೇಜ್ ಸೇರೋರು, ನಾನು ಆ ಕಾಲೇಜ್ ಸೇರಬೇಕು ಅಂತ. ಸೊ ಈ ರೀತಿ ಚಿಂತನೆಯನ್ನು ಯುವಕರು ತುಂಬನೇ ಬಿಡಬೇಕು. ಈಗ ಉದಾಹರಣೆಗೆ ಯೋಚನೆ ಮಾಡಿರಿ, ನನಗೆ ಸ್ಪೋರ್ಟ್ಸಲ್ಲಿ ಆಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಎಡಗಾಲ ನನ್ನ ಮಾತು ಕೇಳೋದಿಲ್ಲ, ನಾನು ಸ್ಪೋರ್ಟ್ಸ್ ಆಡೋಕ್ಕಾಗಲ್ಲ. ಆದರೂ ಕೂಡ ಪ್ರೌಢಶಾಲೆಯಲ್ಲ ಪ್ರತಿಯೊಂದು ಸ್ಪೋರ್ಟ್ಸಲ್ಲೂ ಭಾಗವಹಿಸಿದ್ದೆ. ಉದಾಹರಣೆಗೆ ಬ್ಯಾಡ್ಮಿಂಟನಲ್ಲಿ ನಮ್ಮದೇ ಪ್ರೈಸು, ಕ್ರಿಕೆಟ್ ಆಡ್ತಾಯಿದ್ದೆ, ಶಟ್ಲು ಮತ್ತು ಬ್ಯಾಡ್ಮಿಂಟನ್ 2 ಆಡ್ತೀನಿ. ಇವತ್ತಿಗೂ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೀನಿ, ಶಟ್ಲು ಮತ್ತು ಬ್ಯಾಡ್ಮಿಂಟನನ್ನು. ಕ್ರಿಕೆಟ್ ಆಡ್ತೀನಿ. ಸೊ ಆಮೇಲೆ ಬೈಕ್ ಓಡಿಸ್ತೀನಿ, ಕಾರ್ ಓಡಿಸ್ತೀನಿ. ನೋಡಿರಿ, ಕಾರಿನ ಒಂದು ಸ್ಟೋರಿ ಹೇಳಲೇಬೇಕು ನಿಮ್ಗೆ, ಯಾಕೆಂದ್ರೆ ಇನ್ಸ್ಪಿರೇಷನ್ ಸ್ಪೀಚ್ ಆಗಿರೋದ್ರಿಂದ ಒಂದು ವಿಚಾರವನ್ನು ನಿಮ್ಗೆ ಹೇಳಲೇಬೇಕು. ನಾನು 2017 ಇಸ್ವಿಲಿ ಕಾರ್ ಪರ್ಚೇಸ್ ಮಾಡಿದ್ದೆ. ಕಾರ್ ಪರ್ಚೇಸ್ ಮಾಡಿದಾಗ ನನ್ನ ತಮ್ಮ ಕಾರನ್ನು ಓಡಿಸ್ದ, ನಮ್ಮ ತಂದೆ ಟ್ರೈ ಮಾಡಿದ್ರು, ನನ್ನ ತಂಗಿ ಓಡಿಸಿದ್ಲು, ಎಲ್ಲರೂ ಓಡಿಸಿರು, ನನ್ನ ಫ್ರೆಂಡ್ಸ್ ಎಲ್ಲ ಓಡಿಸಿರು. ಬಟ್ ತಂದಿದ್ದು ನಾನು ಕಾರು. ನನಗೆ ಮನಸ್ಸಲ್ಲಿ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ. ತಂದಿದ್ದು ನಾನಲ್ಲ, ಎಲ್ಲರೂ ಅವ್ರು ಓಡಿಸ್ತಾರಲ್ಲ, ಈಗ ನಾನು ಕಾರಿಂದ ಎಲ್ಲ ಹೋಗ್ಬೇಕು ಅಂದರೆ ಅವ್ರನ್ನ ಕರಿಬೇಕು ನಾನು ಡ್ರೈವಿಂಗಿಗೆ. ಸೊ ಏನು ಮಾಡೋದು ಅಂತ ಇವತ್ತೇ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿ ಸಣ್ಣ ಇನ್ಸ್ಪಿರೇಷನ್ ಕೊಟ್ಟರು. ಸಂತೋಷ್ ಜಿ, ಏನು ರೀ ಹಿಂಗೆ ಅಂತಿದ್ರ ನೀವು, ನಿಮ್ಮ ಬುದ್ಧಿವಂತಿಗೆ ಕಾರ್ ಯಾವ ಲೆಕ್ಕ ರೀ ಅಂತ ಒಂದೇ ಒಂದು ಡೈಲಾಗ್ ಹೇಳೋರು. ಅಷ್ಟು ಹೇಳ್ತಿದ್ದಂಗೆ ಸಾಕಾಯಿತು. ನನಗೆ ಯಾವ ಗುರುನೂ ಇಲ್ಲ, ನಾನೇ ಕಾರೊಳಗೋದೆ, ನಾನೇ ಗೇರ್ ಹಾಕಿದೆ, ನಾನೇ ಎಡಗಾಲ ಕ್ಲಚ್ ತುಳಿಯಂಗೆ ಟ್ರೈ ಮಾಡಿದೆ, ಬಲಗಾಲಲ್ಲಿ ಎಕ್ಸ್ಲೇಟರ್ ಬ್ರೇಕನ್ನು ಬಳಸ್ಕೊಂಡು ನಾನೇ ಕಾರ್ ಮೂವ್ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಕ್ಲಚ್ ಇರುವಂಥ ಕಾರನ್ನು, ಕ್ಲಚ್ ಇಲ್ದಂಥ ಕಾರನ್ನು ಎರಡನ್ನೂ ಕೂಡ ಇಡೀ ಕರ್ನಾಟಕದ ಎಲ್ಲ ಘಾಟ್ ಸೆಕ್ಷನಲ್ಲಿ ನಾನು ಡ್ರೈವಿಂಗ್ ಮಾಡಿದ್ದೀನಿ, ಎಲ್ಲ ಘಾಟ್ ಸೆಕ್ಷನ್ನಲ್ಲೂ. ಕಾರಣ ಏನಪ್ಪ ಅಂದರೆ ಅದಕ್ಕೊಂದೇ ಕಾರಣ ನನ್ನ ಆತ್ಮಶಕ್ತಿ. ನನಗೆ ಓಡ್ಸೋಕ್ಕಾಗುತ್ತೆ, ನಾನು ಟ್ರೈ ಮಾಡ್ತೀನಿ, ನಂಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ.
ಸೊ ಇದನ್ನು ಯುವಕರು ನಾವು ಸಣ್ಣ ಪುಟ್ಟ ಲೋಪದೋಷಗಳಿಗೆ ಏನು ಮಾಡ್ಬಿಡ್ತೀವಪ್ಪ ನಂಗೆ ಆಗಲ್ಲ ಅಂತ ಮೂಲೆ ಕುತ್ಕೊಂಡ್ಬಿಡ್ತೀವಿ. ಅದು ನನಗೆ ಇವತ್ತಿಗೂ ಅಷ್ಟೇ, ನಾನು ಯಾವ ಕಾರ್ ಕೊಡ್ರಿ ಬೇಕಾರೆ ನನ್ನ ಜೊತೆಗೆ ಇನ್ನೊಬ್ಬರು ಬನ್ನಿ, ಅವಾಗೇನೋ ಚೆನ್ನಾಗಿ ನಾನು ಕಾರ್ ಓಡಿಸ್ತೀನಿ, ಎನಿ ಒಂದು ಕಾರ್ ಚೆನ್ನಾಗಿ ಓಡಿಸ್ತೀನಿ. ಸೊ ಈ ರೀತಿ ಒಂದು ಆತ್ಮಶಕ್ತಿ ನನ್ನಲ್ಲಿರೋದ್ರಿಂದ ಚೆನ್ನಾಗಿ ಮಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸೊ ಅದೇ ರೀತಿ ಇನ್ನು ಈಜು, ಸ್ವಿಮ್ಮಿಂಗು ನೋಡಿರಿ, ನನಗೆ ಎಡಗಾಲು ಕಾಳಾಡ್ಸೋಕ್ಕಾಗಲ್ಲ ಅಂತ ಹೇಳ್ತೀವಿ, ಬಟ್ ಆದರೂ ಕೂಡ ನಾನು ನೀರಲ್ಲಿ ಎರಡು ಕೈ ಬಳಸ್ಕೊಂಡು ಒಂದು ಕಾಲನ್ನು ಬಳಸ್ಕೊಂಡು ಒಳ್ಳೆ ಸ್ವಿಮ್ಮಿಂಗ್ ಆಡ್ಲಿಕ್ಕೆ ಸಾಧ್ಯ ಇದೆ ನನ್ನ ಕೈಲಿ. ಒಳ್ಳೆ ಸ್ವಿಮ್ಮರ್ ನಾನು, ಒಳ್ಳೆ ಸ್ವಿಮ್ ಮಾಡ್ತೀನಿ ನಾನು, ಎಲ್ಲ ಕಡೆ ನೀರು ಬೀಳ್ತೀನಿ, ನೀರು ಸಿಕ್ಕಿದ್ರೆ ಸಾಕು ಸ್ವಿಮ್ ಮಾಡ್ತೀನಿ. ಸೊ ಇವೆಲ್ಲವೂ ಕೂಡ ನನ್ನ ಆತ್ಮಶಕ್ತಿಯಿಂದ ಬಂದಿರುವಂಥದ್ದು. ಇನ್ನು ಕೊನೆಯದಾಗಿ ಕನ್ನಡ ನಾಡು ನುಡಿ ಮತ್ತು ಮಕ್ಕಳಿಗೆ ಏನಾದ್ರು ಒಂದು ಔಚಿತ್ಯಪೂರ್ಣವಂಥ ಮಾತುಗಳನ್ನ ಆಡ್ರಿ ಅಂತ ಕೇಳಿದ್ರೆ, ಸೊ ಆ ಉದ್ದೇಶದಲ್ಲಿ ಏನಾರು ಹೇಳಬೇಕು ಅಂತ ಅನಿಸುತ್ತೆ ಅಂತ ಅಂದರೆ, ಕನ್ನಡ ನಾಡು ನಾವು ಅಂದ್ಕೊಂಡಂಗೆ ಸಣ್ಣ ನಾಡಲ್ಲ. ಒಂದು ಜ್ಞಾಪಕ ಬರುತ್ತೆ ಯಾವಾಗಲೂ ನನಗೆ, ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರರ್ಥ, ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಅಂತ. ಕನ್ನಡ ಅಂತಂದಂಗೆ ಕೇವಲ ಒಂದು ಪದ, ಒಂದು ಭಾಷೆ ಅಂತ ಅಂದ್ಕೊಳ್ಳೋಂಗೆ ಇಲ್ಲ, ಯಾಕೆಂದರೆ ಅದೊಂದು ಸಂಸ್ಕೃತಿ, ಅದೊಂದು ಅದ್ಭುತವಾದ ಶಕ್ತಿ. ಅದಕ್ಕೆ ಕುವೆಂಪು ಹೇಳಿದ್ದು, ಕನ್ನಡವೆಂದರೆ ಬರೀಯ ಮಾತಲ್ಲ ಕಣಪ್ಪ, ಮಂತ್ರ ಕಣ, ಶಕ್ತಿ ಕಣ, ಸಿಡಿಲು ಕಣ, ಬೆಂಕಿ ಕಣ ಅಂತ ಹೇಳ್ತಾರೆ. ಕಾರಣೇನಪ್ಪ, ಕನ್ನಡ ಎಂದರೆ ಅಷ್ಟು ಅದ್ಭುತವಾದ ಶಕ್ತಿ ಇದೆ. ಅದಕ್ಕೆ ಕುವೆಂಪು ಹೇಳೋದು, ಎಲ್ಲಾದರೂ ಇವರು ಎಂತಾದರೂ ಇವರು ಎಂದೆಂದಿಗೂ ಕನ್ನಡವಾಗಿರೋ ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನನಗೆ ಕಲ್ಪತರು ಅಂತ ಹೇಳ್ತಾರೆ. ನೀ ಮೆಟ್ಟುವನ್ನೆಲ್ಲ ಅದೇ ಕರ್ನಾಟಕ, ನೀನಿರುವ ಮಲೆ ಸಹ್ಯಾದ್ರಿ ಅಂತ ಹೇಳ್ತಾರೆ. ಅಂದರೆ ಕನ್ನಡದ ತತ್ವ ಅಷ್ಟೊಂದಿದೆ. ಇನ್ನು DS ಕರ್ಕಿರೋರು ಹೇಳೋದು ನಾವು ಮರೆಯಂಗೇ ಇಲ್ಲ ಬಿಡಿ. ಯಾಕೆಂದರೆ ಹೆಚ್ಚು ಕನ್ನಡ ದೀಪ, ಕರುನಾಡ ದೀಪ, ಸಿರುನುಡಿಯ ದೀಪ, ಒಲವೆತ್ತಿ ತೋರುವ ದೀಪ ಅಂತ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ, ನರನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೆವು ಕನ್ನಡ ದೀಪ ಅಂತ. ಅಂದರೆ ನಮ್ಮ ನರಗಳನ್ನೆಲ್ಲ ಹುರಿಗೊಳಿಸಿ ವಸ್ತು ಎಣ್ಣೆ ಹಾಕ್ಬಿಟ್ಟು, ಶಕ್ತಿಯ ಎಣ್ಣೆಯನ್ನು ಹಾಕ್ಬಿಟ್ಟು ಕನ್ನಡ ದೀಪನ ಹಚ್ಚಿ ಅಂತ. ಅಷ್ಟು ಅದ್ಭುತವಾದ ಭಕ್ತಿ ಇರುವಂತಹ ಕವಿಗಳು, ಆಳಿರುವಂತಹ ಅಥವಾ ಕವಿಗಳು ಇರುವಂತಹ ದೇಶದಲ್ಲಿ ನಾವಿದ್ದಂತಹ ವ್ಯಕ್ತಿಗಳು. ಇನ್ನು ಕವಿ KS ನಿಸಾರಾಮನ್ ನಿತ್ಯೋತ್ಸವ ಜ್ಞಾಪಿಸ್ಕೊಳ್ಳೇಬೇಕು ಬಿಡಿ. ಯಾಕೆ ಅಂತಂದರೆ, ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯತನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಕದಲ್ಲಿ, ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ಸ್ವರದ ತೇಗ ಗಂಧ ತೆರೆಗಳಲ್ಲಿ ನಿತ್ಯೋತ್ಸವ, ತಾಯಿ ನಿತ್ಯೋತ್ಸವ. ನೋಡ್ರಿ, ಮುಸ್ಲಿಂ ಕವಿ ಆಗಿದ್ರು ಕೂಡ ಕನ್ನಡ ಭಾಷೆಯನ್ನು ಎಷ್ಟು ಅದ್ಭುತವಾಗಿ ಬಳಸೋದಕ್ಕೆ KS ನಿಸಾರ್ ಅಹಮದ್ ಅವರೇ ಅದ್ಭುತವಾದ ಸಾಕ್ಷಿ. ಇನ್ನು ರತ್ನನನ್ನು ಮರೆಯಂಗೇ ಇಲ್ಲ ಬಿಡ್ರಿ, GP ರಾಜರತ್ನಮ್ಮನವರು. ಯಾಕೆಂದರೆ ನಮ್ಮ ರಾಜರತ್ನಮ್ಮನವರ ಭಾಷೆನೇ ಚಂದ ಬಿಡಿ. ಹೆಂಡ ಹೆಂಡ್ತಿ ಕನ್ನಡ ಪದಗಳು ಅಂದರೆ ರತ್ನಂಗೆ ಪ್ರಾಣ, ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದರೆ ತಕ್ಕೋ ಪದಗಳು ಬಾನ, ಭಗವಂತೇಂದ್ರ ಭೂಮಿಗೆ ಬಂದು ನಂತಾಗಿ ಬಂದಂತನು, ಪರ್ಗಿರಿಕ್ಸೆ ಮಾಡ್ತಾನವನು ಭಕ್ತನ ಮೇಲೆ ಅವನ ಕಣ್ಣು, ಹೆಂಡ ಕುಡಿಯೋದು ಬಿಟ್ಬಿಟ್ಟು ರತ್ನ ಅಂತವನೇನಾದ್ರು ಅಂದರೆ ಮೂಗ್ಮೂರು ಚೂರಾಗಿ ಮುರಿಸ್ಕೊತೀನಿ ದೇವರ ಮಾತಿಗೆ ಅಡ್ಡು ಬಂದರೆ. ನೋಡ್ರಿ, ಹೆಂಡ ಕುಡಿಯೋದು ಬಿಡು ಅಂತ ಜೊತೆಗೆ ಬಿಟ್ಟ. ಹೆಂಡ್ತಿ ಬಿಟ್ಬಿಟ್ಟು ರತ್ನ ಅಂತವನೇನಾದ್ರು ಅಂದರೆ ಕಳೆದೋಯ್ತಂತ ಕುಣಿದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದರೆ. ನೋಡ್ರಿ, ಹೆಂಡ್ತಿ ಬಿಡುವಂತದಂಗೆ ದೊಡ್ಡದೊಂದು ಕಾಟ ತೊಂದರೆ, ಮುಗ್ದೋಯ್ತು ಅಂತ ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಕೊನೆಗೆ ಕನ್ನಡ ಪದಗಳು ಆಡೋದನ್ನೆಲ್ಲ ನಿಲ್ಲಿಸ್ಬಿಡ್ಬೇಕು ರತ್ನ ಅಂತವನೇನಾದ್ರು ಅಂದರೆ, ದೇವರೇ ಆಗಲಿ ಮಾಡ್ತೀನಿ ಅವನಿಗೆ ಕತ್ನ ಅಂತಾರೆ. ದೇವರಾದರೂ ಕೂಡ ಅವನನ್ನು ಬಿಡಲ್ಲ ಅಂತ. ಮುಂದೆ ಕೇಳ್ತಾರೆ, ಸುಮ್ಮನೆ ಇರ್ತಾನೆ ದೇವರು, ಶಿಕ್ಷೆ ಕೊಡ್ತಾನೆ. GP ರಾಜರತ್ನಮ್ಗೆ ಏನಂತ ಹೇಳ್ತಾರೆ, ನರಕ ಕೀಳಿಸಿ, ನಾಲ್ಗೆ ಸೀಳಿಸಿ, ಬಾಯಲ್ಲಿ ಸಾಕಿದ್ರು ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ, ನನ್ನ ಮನ್ಸ ನೀ ಕಾಣೆ ಅಂತ ಹೇಳ್ಬಿಟ್ಟು ಕೊನೆಗೊಂದು ಡೈಲಾಗ್ ಹೇಳ್ತಾರೆ. ತುಂಬ ಅದ್ಭುತವಾದ ಡೈಲಾಗು. ಏನು, ಹೆಂಡ ಹೋಗಲಿ, ಹೆಂಡ್ತಿ ಹೋಗಲಿ, ಎಲ್ಲ ಕೊಚ್ಕೊಂಡು ಹೋಗಲಿ, ಪ್ರಪಂಚ ಇರೋ ತನಕ ಕನ್ನಡ ಪದಗಳು ನುಗ್ಗಲಿ ಅಂತ ಹೇಳ್ತಾರೆ. ಆ ರೀತಿ ಕನ್ನಡ ಭಾಷೆ, ಕನ್ನಡ ಪದಗಳು ಪ್ರಪಂಚ ಇರೋ ತನಕ ನುಗ್ತಾ ಇರಬೇಕು. ಆ ರೀತಿ ನುಗ್ಗುವ ಕೆಲಸ ನಮ್ಮ ಯುವ ಪಡೆಯಿಂದ ಆಗಬೇಕು. ಸೊ ಯುವಕರಿಗೆ ನಾನು ಕೊಡುವಂಥ ಸಂದೇಶ ಅದೇ, ಕನ್ನಡ ಅಂದರೆ ನಾವು ಎಲ್ಲೋ ಕೇವಲ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಯಾರೋ ಹಳ್ಳಿ ಜನ ಮಾತನಾಡುವಂಥ 4 ಸಣ್ಣ ಗ್ರಾಮೀಣ ಭಾಷೆ, ಗ್ರಾಮ್ಯ ಭಾಷೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ. ಗ್ರಾಮ್ಯ ಭಾಷೆ ಅಲ್ಲ, ಕನ್ನಡ ಅಂದರೆ ಅದೊಂದು ಶಕ್ತಿ, ಅದೊಂದು ಅದ್ಭುತ. ಅದನ್ನು ಜೀರ್ಣ ಮಾಡ್ಕೊಂಡಷ್ಟು ಅದ್ಭುತ ಜೀರ್ಣ ಆಗುತ್ತೆ. ಈಗ ಉದಾಹರಣೆ ನನ್ನ ನಾ ಶಿಕ್ಷಕರ ತರಬೇತಿಗಳಲ್ಲಿ ಅಥವಾ ಶಿಕ್ಷಕರಿಗೆ ಕೊಡುವಂಥ ಟ್ರೈನಿಂಗ್ಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಶಿಕ್ಷಕರಿಗೆ, ಎಷ್ಟು ಜನ ಏನೇನು ಓದಿದ್ರಪ್ಪ ಶಿಕ್ಷಕರು ನೀವು ಅಂತ. ಯಾಕೆಂದರೆ ನಾನು ಈ ಮಕ್ಕಳಿಗೂ ಹೇಳ್ತಾ ಇರ್ತೀನಿ, ನನ್ನ ಮನೇಲಿ ಸುಮಾರು ಒಂದು 4 ರಿಂದ 5 ಸಾವಿರ ಬುಕ್ಸ್ ಇದೆ, ಅದರಲ್ಲಿ ಮಿನಿಮಮ್ ಒಂದು 50% ಓದಿದ್ದೀನಿ ಅಂತ. ಸೊ ಈಗ ಉದಾಹರಣೆಗೆ SL ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಗಜಾನನ ಶರ್ಮಾ ಅವ್ರದ್ದು ಬುಕ್ಗಳನ್ನು ಓದ್ತಾ ಇದ್ದೀನಿ. ಇನ್ನು ಗಣೇಶನವ್ರ ಬುಕ್ಗಳಂತೂ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಕರುಣಾಳ ಬಾಬಳಕೆ DV ಕರ್ಜಗಿ ಅವ್ರದ್ದು, ಷಡಾಕ್ಷರವರ ಕ್ಷಣವತ್ತು ಆಣಿಮುತ್ತು ಇರ್ಬೋದು, ರವಿ ಬೆಳಗೆರವರ ಬಾಟಮ್ ಐಟಮ್ ಇರ್ಬೋದು. ಸೊ ಈ ಥರ ಕೃತಿಗಳಿಗೂ ಸಾಲಾಗಿ ಮಲ್ಲಿದ್ದಾವೆ, ಅವನ್ನೆಲ್ಲ ಓದ್ತಾ ಇರ್ತೀನಿ. ಇದರಿಂದ ಏನಾಗೋದು ಗೊತ್ತಾ,
ಕನ್ನಡ ಸಾಹಿತ್ಯದ ಸತ್ವ, ಕನ್ನಡ ಸಾಹಿತ್ಯದ ಶಕ್ತಿ ನನಗೆ ಅರ್ಥ ಆಯಿತು. ಸೊ ಅದರಿಂದನೇ ಕನ್ನಡ ಭಾಷೆ, ಕನ್ನಡತನ, ಕನ್ನಡ ಸಂಸ್ಕೃತಿ, ಕನ್ನಡ ಶಕ್ತಿ ಅನ್ನೋದು ನಮಗೆ ರೀಚ್ ಆಗೋದೇ ಈ ಸಾಹಿತ್ಯದ ಓದೋದ್ರಿಂದ. ಅದಕ್ಕೆ ಯುವಕರಿಗೆ ಕೇಳೋದೇನಪ್ಪ ಅಂದರೆ, ಕೇವಲ 6 ಸಬ್ಜೆಕ್ಟಿನ ಪಠ್ಯಪುಸ್ತಕವನ್ನು ಓದೋದ್ರ ಜೊತೆಗೆ ಈ ರೀತಿಯ ಕನ್ನಡ ಸಾಹಿತ್ಯವನ್ನು ಓದ್ರಿ ಅಂತ. ನಿಮಗೆ ಕನ್ನಡ ಸಾಹಿತ್ಯ ಓದೋಕೆ ಗೊತ್ತಾಗುತ್ತೆ ಕನ್ನಡದ ಭಾಷೆಯ ಅಗಲ ಎಷ್ಟು ಅಂತ, ಕನ್ನಡ ಸಾಹಿತ್ಯವನ್ನು ಓದೋದಕ್ಕೆ ಗೊತ್ತಾಗುತ್ತೆ ಕನ್ನಡ ಭಾಷೆಯ ಶಕ್ತಿ ಎಷ್ಟು ಅಂತ, ಕನ್ನಡ ಕನ್ನಡ ಸಾಹಿತ್ಯವನ್ನು ಓದಿದ್ರೆ ಗೊತ್ತಾಗುತ್ತೆ ಕನ್ನಡದ ಸಂಸ್ಕೃತಿ ಏನಿದೆ ಅಂತ. ಸೊ ಈ ಸಂಸ್ಕೃತಿ ತಿಳ್ಕೊಬೇಕು ಅಂತಂದರೆ, ಕನ್ನಡದ ಶಕ್ತಿ ತಿಳ್ಕೊಬೇಕು ಅಂದರೆ, ಕನ್ನಡದ ಆಳ ಅಗಲಗಳನ್ನು ತಿಳ್ಕೊಬೇಕು ಅಂದರೆ ಕನ್ನಡ ಭಾಷೆಯನ್ನು ಓದ್ರಿ, ಕನ್ನಡ ಭಾಷೆ ಸಾಹಿತ್ಯ ಕೃತಿಗಳನ್ನು ಓದ್ರಿ. ಯಾವುದು ಬೇಡ, ಡಿ ವಿ ಜಿರವರ ಮಂಕುತಿಮ್ಮನ ಕಗ್ಗ ಎಷ್ಟು ಭಾಷೆಗೆ ತರ್ಜುಮೆ ಆಗಿದೆ ನೋಡಿರಿ. ಇನ್ನು ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳಂತೂ ಎಲ್ಲ ಭಾಷೆಗೂ ತರ್ಜುಮೆ ಆಗಿದೆ. ಈ ರೀತಿ ನಾವು ಸ್ವಲ್ಪ ಕನ್ನಡದ ಕೃತಿಗಳನ್ನು ಹಿಡ್ಕೊಂಡು ಓಡಾಡೋ ಕೆಲಸ ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ಓದಬೇಕು ಅಂತ ಮನಸ್ಸಿಗೆ ಬರುತ್ತೆ. ಅದು ದ ರಾ ಬೇಂದ್ರೆ ಅವ್ರದ್ದು. ಭೂಮಿ ತಾಯಿ ಚುಚ್ಚಲ ಮಗ ಬರೆದಂಥ ವ್ಯಕ್ತಿ ದ ರಾ ಬೇಂದ್ರೆ. ನಾನು ದ ರಾ ಬೇಂದ್ರೆ ಬಗ್ಗೆ ಮಾತಾಡೋದೇ ಕಡಿಮೆ ಮಾಡಿಬಿಡುತ್ತಾ, ಕ್ಷಮಿಸ್ಬಿಡಿ. ಯಾಕೆಂದರೆ ನಮ್ಮ ಕನ್ನಡ ಭಾಷೆಯ ಅತ್ಯದ್ಭುತ ಶಬ್ದ ಗಾರುಡಿಗ ಅಂತಲೇ ನಾವು ಕವಿಯನ್ನು ಕರಿತೀವಿ ದ ರಾ ಬೇಂದ್ರೆನ. ಯಾಕೆ ಕರಿತೀವಪ್ಪ ಅಂತಂದರೆ, ಅಂಬಿಕತನೇ ದತ್ತವರು ಅವರ ಕಾವ್ಯನಾಮ. ಅವರು ಮೂಲತಃ ಊರು ಅವ್ರದ್ದು ಮುಂಬೈ, ಮಹಾರಾಷ್ಟ್ರದಲ್ಲಿ. ಅವ್ರ ಮೂಲ ಭಾಷೆ ಮರಾಠಿ ಆದರೂ ಕೂಡ ಕನ್ನಡದಲ್ಲಿ ಶಬ್ದಗಾರಗಡಿಗ ಅಂತ ಯಾಕೆ ಬಂತಪ್ಪ ಅಂದರೆ, ಅವರು ಶಬ್ದಗಳನ್ನು ಬಳಸುವಂಥ ರೀತಿ ಎಷ್ಟು ಅದ್ಭುತವಾಗಿ ಶಬ್ದಗಳನ್ನು ಬಳಸ್ತಿರಪ್ಪ ಅಂದರೆ, ಭೂಮಿ ತಾಯಿ ಚೊಚ್ಚಲಮಗದಲ್ಲಿ ಬರುತ್ತೆ, ಒಂದು ರೈತ ಮತ್ತು ಆ ಭೂಮಿ ತಾಯಿಯ ನಡುವಿನ ಸಂಭಾಷಣೆಯಲ್ಲಿ ಬರುತ್ತೆ. ಹರಗೋಣ ಬಾವಲ ಹೊಸದಾಗ ಅಂತ ಒಂದು ಸ್ಟಾರ್ಟ್ ಆಗ್ತಾ ಹೋಗ್ತಾ ಆ ಗ್ರಾಮೀಣ ಒಗಟಿನ ಸೊಗಡನ್ನು ತನ್ನ ಭಾಷೆಯಲ್ಲಿ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಈ ಶಬ್ದವನ್ನು ಅನುಕರಿಸ್ತಾ ಭಾಷೆನ ಬಳಸೋದು, ಆ ಶಬ್ದವನ್ನು ಅನುಕರಿಸಿ ಆ ಶಬ್ದವನ್ನೇ ಭಾಷೆಯೊಳಗೆ ಅಡಗಿಸೋದು, ಇದೆಲ್ಲ ದ ರಾ ಬೇಂದ್ರೆ ಅವರಿಗೆ ಮಾತ್ರ ಸಾಧ್ಯ. ನಮ್ಮ ದ ರಾ ಬೇಂದ್ರೆ ಅಂಬಿಕತನೇ ದತ್ತವ್ರನ್ನ ಯಾರೋ ಒಬ್ಬ ವ್ಯಕ್ತಿ ಕೇಳ್ತಾನಂತೆ, ಅಲ್ಲ ನೀವು ಮೂಲ ಭಾಷೆ ಮರಾಠಿ ಆದರೂ ಕೂಡ, ಮಹಾರಾಷ್ಟ್ರದವ್ರು ಆದರೂ ಕೂಡ ನೀವು ಅದ್ಭುತವಾಗಿ ಚಲೋ ಭಾಷೆಯಲ್ಲಿ ಕನ್ನಡವನ್ನು ಬರೀತಿರಲ್ಲ ಹೇಗೆ ಅಂತ ಕ್ವಶನ್ ಮಾಡೋದಂತೆ. ಆಗ ಅವರು ಕೊಡುವಂಥ ಉತ್ತರ ನಮ್ಮ ಕನ್ನಡಿಗರ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಏನು ಉತ್ತರ ಕೊಡ್ತಾರಪ್ಪ ಅಂದ್ರೆ, ನಾನು ಚಲೋ ಬರೀತಿಲ್ಲಪ್ಪ, ಭಾಷೆನೇ ಚಲೋ ಐತಿ ಅಂತ. ಅಂದರೆ ನಮ್ಮ ಕನ್ನಡ ಭಾಷೆನೇ ಅದ್ಭುತವಾಗಿದೆ, ಬರೆಯೋದಕ್ಕೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಈಗ ಉದಾಹರಣೆಗೆ ವಿನೋದ ಭಾವೆ ಬಿರುದೇ ಕೊಟ್ಬಿಟ್ಟವ್ರೆ, ಇಡೀ ಭಾಷೆಗಳ ಲಿಪಿಗಳ ರಾಣಿ ಕನ್ನಡ ಅಂತ ಹೇಳ್ಬಿಟ್ಟು. ಕನ್ನಡ ಭಾಷೆಯ ಲಿಪಿ ಇಡೀ ಎಲ್ಲ ಭಾಷೆಗಳಿಗೂ ರಾಣಿ ಅಂತೆ. ಸೊ ಅಷ್ಟು ಅದ್ಭುತವಾಗಿ ಲಿಪಿನೂ ಇದೆ, ಭಾಷೆನೂ ಇದೆ. ಆಮೇಲೆ ವೈಜ್ಞಾನಿಕ ಭಾಷೆ, ನಮ್ಮ ಸಂಸ್ಕೃತವನ್ನು ಹೊರತುಪಡಿಸಿದರೆ ಇಡೀ ಜಗತ್ತಲ್ಲಿರುವಂಥ ವೈಜ್ಞಾನಿಕ ಭಾಷೆನ ಕನ್ನಡನೇ ಅಂತೆ. ಸೊ ಅಷ್ಟು, ಅದಕ್ಕೆ ಇತ್ತೀಚಿನ ತಮಿಳನ್ನ ಬಿಟ್ಟರೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೂಡ ಕನ್ನಡಕ್ಕೆ ಕೊಟ್ಟಿರೋದು ಅದೇ ಉದ್ದೇಶಕ್ಕೋಸ್ಕರ. ಈ ಎಲ್ಲ ಕಾರಣಗಳು ಯುವಕರಿಗೆ ಗೊತ್ತಿರಲಿಲ್ಲ. ಸೊ ಅದರಿಂದ ಯುವಕರು ಅದನ್ನೆಲ್ಲ ತಿಳ್ಕೊಂಡ್ರೆ ಒಂದು ರೀತಿಯಲ್ಲೂ ಒಂದು ಕಡೆ ಅವರಿಗೆ ಕನ್ನಡದ ಭಾಷೆ, ಕನ್ನಡದ ನುಡಿ, ಕನ್ನಡ ನಾಡಿನ ಬಗ್ಗೆ ಒಂಚೂರು ಗೌರವ ಮೂಡುತ್ತೆ ಅನ್ನೋದು ಒಂದು ಭಾವನೆ ಅಂತ. ನಮ್ಮ ಕನ್ನಡ ಭಾಷೆ ಬಗ್ಗೆ ಇದುವರೆಗೂ ನಾವು ಯೋಚನೆ ಮಾಡಿದ್ದಾಯಿತು, ಸಾಹಿತ್ಯದ ಬಗ್ಗೆ ಚಿಂತನೆ ಮಾಡಿದ್ದಾಯಿತು. ಇನ್ನು ನಮ್ಮ ಕನ್ನಡ ನಾಡಿನ ಬಗ್ಗೆ ಒಂಚೂರು ಯೋಚನೆ ಮಾಡೋಣ. ನಾನು ಆಗಲೇ ಹೇಳಿದೆ ಕಾವೇರಿಯಿಂದ ಗೋದಾವರಿವರೆಗೂ ಇದ್ದು ಅಂತ. ಅಂದರೆ ಕಾವೇರಿಯಿಂದ ಗೋದಾವರಿ ನದಿವರೆಗೂ ನಮ್ಮ ಕನ್ನಡ ನಾಡಿತ್ತು ಅಂತ. ಆದರೆ ಇವಾಗ ನಮ್ಮ 1973ರಲ್ಲಿ ದೇವರಾಜ ಅರಸು ಅವರ ಆಳ್ವಿಕೆ ಕಾಲದಲ್ಲಿ ನಮಗೆ ಮೈಸೂರು ರಾಜ್ಯ ಹೇಗೆ ಕರ್ನಾಟಕ ಅಂತ ಹೆಸರು ಬಂತು, ಆಗಿನ ಒಂದು ಪ್ರದೇಶವನ್ನು ಇಟ್ಕೊಂಡ್ರೆ ಬೀದರ್ ಗುಲ್ಬರ್ಗದಿಂದ ಹಿಡಿದು ಕೆಳಗಿನ ಚಾಮರಾಜನಗರ ಮೈಸೂರವರೆಗೂ, ಈ ಕಡೆಗೆ ಕೋಲಾರ, ಅಲ್ಲಿಂದ ಹಿಡಿದು ಈ ಕಡೆಗೆ ದಕ್ಷಿಣ ಕನ್ನಡ ಉತ್ತರ ಕನ್ನಡದವರೆಗೂ ನಮ್ಮ ಎಷ್ಟು ಅದ್ಭುತವಂತ ನಾಡಿದೆಯಪ್ಪ ಅಂತಂದರೆ, ಒಂದೊಂದು ಜಿಲ್ಲೆನೂ ಕೂಡ ಒಂದೊಂದು ಅದ್ಭುತಗಳೇ. ಸೊ ನೀವು ಬೀದರ್, ಗುಲ್ಬರ್ಗ, ಬಿಜಾಪುರ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಹಿಂಗೆ ಬರ್ತಾ ಬಂದರೆ, ಈ ಕಡೆ ಕೆಳಗೆ ಬಂದರೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ಥರದ ಈ ಕಡೆ ಒಂದು ಪರಿಸರ. ಇನ್ನು ಕೆಳಗೆ ಬಂದರೆ ಮೈಸೂರು, ಚಾಮರಾಜನಗರ, ಹಾಸನ, ನಮ್ಮ ಬೆಂಗಳೂರು, ಆ ಕಡೆ ಬಂದು ನಮ್ಮ ಡಿಸ್ಟ್ರಿಕ್ಟ್ ಬಂದರೆ ತುಮಕೂರು, ಈ ಭಾಗಕ್ಕೆ ಬಂದರೆ ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಚಿತ್ರದುರ್ಗ, ಈ ಕಡೆ ಬಂದರೆ ಎಲ್ಲ ಭಾಗದಲ್ಲೂ ಕೂಡ ಅವ್ರದ್ದೇ ಆದಂಥ ಸಂಸ್ಕೃತಿ ಇದೆ, ಅವ್ರದ್ದೇ ಆದಂತಹ ಚಿಂತನೆಗಳಿದೆ, ಅವ್ರದ್ದೇ ಆದಂಥ ವೈಶಿಷ್ಟ್ಯಗಳಿವೆ, ಅವ್ರದ್ದೇ ಆದಂಥ ಆಹಾರ ಪದ್ಧತಿಗಳು, ಅವ್ರದ್ದೇ ಆದಂತಹ ಉಡುಗೆ ತೊಡುಗೆಗಳು. ಇಷ್ಟೆಲ್ಲ ಇದ್ರೂ ಕೂಡ ನಮಗೊಂದು ಭಾವನೆ ಇದೆ, ನಾವೆಲ್ಲ ಕನ್ನಡಿಗರು ಅಂತ. ಯಾಕೆಂದರೆ ಹುಬ್ಬಳ್ಳಿಲಿ ಆಡೋ ಭಾಷೆ ಬೆಂಗಳೂರಲ್ಲಿ ಆಡಲ್ಲ, ಬೆಂಗಳೂರಲ್ಲಿ ಆಡೋ ಭಾಷೆಯನ್ನು ಮೈಸೂರಲ್ಲಿ ಆಡಲ್ಲ, ಮೈಸೂರಲ್ಲಿ ಆಡೋ ಭಾಷೆಯನ್ನು ಮಂಗಳೂರಲ್ಲಿ ಆಡಲ್ಲ, ಮಂಗಳೂರಲ್ಲಿ ಆಡೋ ಭಾಷೆಯನ್ನು ಗುಲ್ಬರ್ಗದಲ್ಲಿ ಆಡಲ್ಲ. ಭಾಷೆ ಮೀನ್ಸ್ ಕನ್ನಡ ಅಂತಲ್ಲ, ಕನ್ನಡದ ಉಪಭಾಷೆಗಳು. ಧಾರವಾಡ ಕನ್ನಡ, ಗುಲ್ಬರ್ಗ ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಕರಾವಳಿ ಕನ್ನಡ, ಈ ರೀತಿ ಕನ್ನಡ ಚೇಂಜ್ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ನಮಗಲ್ಲಿ ಒಂದು ಭಾವನೆ ಇದೆಯಲ್ಲ, ನಾವು ಕನ್ನಡಿಗರು ಅಂತ. ಸೊ ಅದು ನಿಜವಾದಂತಹ ಭಾವನೆ. ಈ ಭಾವನೆ ನಮ್ಮ ಎಲ್ಲ ಪ್ರದೇಶಗಳಿಂದನೂ ಸೇಳ್ಕೊಳ್ತಾ ಬರುತ್ತೆ. ನಮಗೆ ಈ ನದಿಗೆ ಬಳು ಬಂದರೆ ನಮ್ಮ ಕಾವೇರಿ ನದಿ, ಈ ಮೇಲ್ಭಾಗದಲ್ಲಿರುವಂಥ ಕೃಷ್ಣಾ ನದಿ ಉಪನದಿಗಳಾದ ತುಂಗಭದ್ರದಿಂದ ಹಿಡಿದು ನಮ್ಮ ಕಾವೇರಿ ನದಿ ತನಕ ಹಲವಾರು ನದಿಗಳಿದ್ದಾವೆ.
ಈ ನದಿಗಳು ನನ್ನ ನೇತ್ರಾವತಿ ಇರ್ಬೋದು, ಕಾಳಿ ಇರ್ಬೋದು, ಎಲ್ಲ ನದಿಗಳು ಅಷ್ಟೇ ಅವ್ರದ್ದೇ ಆದಂಥ ಪ್ರಾಮುಖ್ಯತೆಯನ್ನು ಪಡ್ಕೊಂಡು ಅವ್ರದ್ದೇ ಆದಂಥ ತೀರ್ಥಕ್ಷೇತ್ರಗಳನ್ನು ಹೊಂದ್ಕೊಂಡು ಕನ್ನಡ ನಾಡನ್ನು ಒಂದು ರೀತಿಯ ಪುಣ್ಯಕ್ಷೇತ್ರವನ್ನಾಗಿ ಮಾಡಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ಅನಿಸುತ್ತೆ. ಸೊ ಸಾಂಗ್ ಹೇಳ್ರಿ ಅಂತ ಕೇಳಿದಕ್ಕೋಸ್ಕರ ನನಗೆ ಈಗ ಮೊನ್ನೆ ತಾನೇ 3ನೇ ವರ್ಷದ ಪುಣ್ಯತಿಥಿಯನ್ನು ಆಚರಿಸಿದಂತಹ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗನ್ನೇ ಜ್ಞಾಪಕ ಬರುತ್ತೆ. ನಮ್ಮ ತಂದೆಯವರು ರಾಜ್ಕುಮಾರ್ ಅಭಿಮಾನಿಗಳು. ಸೊ ಅಭಿಮಾನದ ಚಿಂತನೆಯಲ್ಲಿ ಅವಾಗಿದ್ದಂತಹ ಹಾಡು ಆಡಿಸಿ ನೋಡು ಬಿಡಿಸಿ ನೋಡನ್ನು ಇತ್ತೀಚಿನ ವರ್ಷದಲ್ಲಿ ಮಾಡಿದಾರಲ್ಲ ಪುನೀತ್ ರಾಜ್ಕುಮಾರ್ ಫಿಲಮಲ್ಲಿ, ಆ ಸಾಂಗನ ಹಾಡೋಣ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸೋ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಎಲ್ಲರೂ ವಿದ್ಯಾರ್ಥಿಗಳೆಲ್ಲರೂ ಕೂಡ ಧನ್ಯವಾದಗಳು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.